ಸಿಲಿಕಾನ್ ಸಿಟಿಯಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ ಆಗ್ತಾ ಇದೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಇದೆ, ನಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ಇದೆ. ಹೀಗಾಗಿ 3 ದಿನ ರಜೆ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ ಆಗ್ತಾ ಇದೆ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ನಾಡಿದ್ದು ಕೃಷ್ಣ ಜನ್ಮಾಷ್ಟಮಿ. ಹೀಗಾಗಿ 3 ದಿನ ರಜೆ ಇದೆ. ಈ ರಜೆಯ ಹಿನ್ನೆಲೆಯಲ್ಲಿ ತಮ್ಮ ಊರುಗಳತ್ತ ಜನರು ಪ್ರಯಾಣವನ್ನ ಕೂಡ ಮಾಡ್ತಾ ಇದ್ದಾರೆ. ಬೆಂಗಳೂರಿನಿಂದ ತಮ್ಮ ಊರುಗಳತ್ತ ತೆರಳ್ತಾ ಇರುವಂತಹ ಜನ ಖಾಸಗಿ ಬಸ್ ಮೊರೆ ಹೋದ್ರೆ ಖಾಸಗಿ ಬಸ್ ಮಾಲೀಕರು ದುಪ್ಪಟ್ಟು ದರವನ್ನ ನಿಗದಿ ಮಾಡಿದ್ದಾರೆ. ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ ಖಾಸಗಿ ಬಸ್ನವರು. ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂತ ಜನರು ಬೆಂಗಳೂರಿನ ಅರಸಿ ಬಂದಿರ್ತಾರೆ, ಉದ್ಯೋಗಕ್ಕಾಗಿ ಇಲ್ಲಿ ನೆಲೆಸಿರ್ತಾರೆ. ರಜೆ ಬಂತು ಅಂತಂದ್ರೆ ಊರುಗಳಿಗೆ ಹೋಗೋದು ಸರ್ವೇ ಸಾಮಾನ್ಯ. ಆದ್ರೆ ಈ ಬಾರಿ ಏನ್ ವಿಶೇಷ ಅಂತಂದ್ರೆ 3 ದಿನ ಒಟ್ಟೊಟ್ಟಿಗೆ ರಜೆ ಬಂದಿರುವಂತದ್ದು. ಹೀಗಾಗಿ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಜನ ತಮ್ಮ ಊರುಗಳಿಗೆ ವಾಪಸ್ ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಯಾವಾಗ್ಲೂ ಕೂಡ ಗೌರ್ಮೆಂಟ್ ಬಸ್ಗಳನ್ನೇ ಮೆಚ್ಕೊಂಡಿರೋಕ್ಕಾಗಲ್ಲ. ಹೀಗಾಗಿ ಖಾಸಗಿ ಬಸ್ಗಳ ಮೊರೆ ಹೋಗಿರುವಂತದ್ದು. ಆದ್ರೆ ಖಾಸಗಿ ಬಸ್ಗಳು ಏನ್ ಮಾಡಿದೆ ಅಂತಂದ್ರೆ 1 to double, ಈಗ ಏನು 700 ರೂಪಾಯಿ ಇತ್ತು ಅಂತಂದ್ರೆ 700 ರೂಪಾಯಿ ಇರುವಂತಹ ಪ್ರೈಸ್ನ 1400 ರೂಪಾಯಿ ಮಾಡಿರುವಂತದ್ದು, 1500 ರೂಪಾಯಿ ಮಾಡಿರುವಂತದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಒಂದು ತಮ್ಮ ಅಡ್ವಾಂಟೇಜ್ ಅನ್ನ ಪಡಿತಾ ಇರುವಂತದ್ದು. ಖಾಸಗಿ ಬಸ್ ಮಾಲೀಕರು ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾ ಇದ್ದಾರೆ. ದುಪ್ಪಟ್ಟು ದರ, 100 ರೂಪಾಯಿ ಕೊಡುವಂತ ಜಾಗದಲ್ಲಿ 200 ರೂಪಾಯಿ ಕಿತ್ಕೊಳ್ತಾ ಇರುವಂತದ್ದು. ಇನ್ನ ಬೆಂಗಳೂರು ಟು ಮಂಗಳೂರಿಗೆ ಇದೀಗ 1200 ರೂಪಾಯಿ ಆಗಿದೆ. ನೋಡಿ, ಬೆಂಗಳೂರು ಟು ಮಂಗಳೂರು ಪ್ರಯಾಣ ಮಾಡ್ತಾ ಇದ್ದೀರಾ ಅಂದ್ರೆ ಇದೀಗ ಖಾಸಗಿ ಬಸ್ ಮೊರೆ ಹೋದ್ರಿ ಅಂತಂದ್ರೆ 1200 ರೂಪಾಯಿ ಆಗಿದೆ. 700 ರೂಪಾಯಿ ಇತ್ತು ಟಿಕೆಟ್, ಆದ್ರೆ ಇವಾಗ 1200 ರೂಪಾಯಿ. ಇನ್ನ ಬೆಳಗಾವಿ 700 ರೂಪಾಯಿ 750 ರೂಪಾಯಿ ಇದ್ದಂತಹ ಟಿಕೆಟ್ ದರ 1200 ರೂಪಾಯಿ ಆಗಿದೆ. 1300 ರೂಪಾಯಿಗೆ ಏರಿಕೆ ಆಗಿದೆ. ಇನ್ನ ಹುಬ್ಬಳ್ಳಿಗೆ 900 ರೂಪಾಯಿ ಇತ್ತು ದರ, ಆದ್ರೆ ಇವಾಗ 1500 ರೂಪಾಯಿ ಆಗಿದೆ. ಬಳ್ಳಾರಿಗೆ 600 ರೂಪಾಯಿ ಇತ್ತು, ಆದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆ, ಕೃಷ್ಣ ಜನ್ಮಾಷ್ಟಮಿ ಹಾಗೆ ರಜೆ, ಬ್ಯಾಕ್ ಟು ಬ್ಯಾಕ್ ರಜೆ ಏನಿದೆ, ಈ ರಜೆ ಹಿನ್ನೆಲೆಯಲ್ಲಿ 1000 ರೂಪಾಯಿ ಗಡಿ ದಾಟಿದೆ. ಪ್ರತಿ ಹಬ್ಬ ಬಂದಾಗ್ಲೂ ಕೂಡ ಖಾಸಗಿ ಬಸ್ನವರು ಇದೇ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ. ಈಗ ಬೆಳಕಿಗೆ ಬಂದಿರುವಂತದ್ದು, ದುಡ್ಡಿದ್ದಂತವ್ರೇನೋ ಹೋಗ್ಬಿಡ್ತಾರೆ, ಆದ್ರೆ ಮಧ್ಯಮ ವರ್ಗದವ್ರಿಗೆ ಏನ್ ಮಾಡ್ಬೇಕು ನೋಡಿ. 750 ರೂಪಾಯಿ ಕೊಡುವಂತಹ ಜಾಗದಲ್ಲಿ 1200 ರೂಪಾಯಿ 1300 ರೂಪಾಯಿ ವಿಧಿಸ್ತಾ ಇದ್ದಾರೆ. ಅಂದ್ರೆ ದುಪ್ಪಟ್ಟು ದರ. ಪ್ರಯಾಣಿಕರು ಕೂಡ ಆಕ್ರೋಶವನ್ನ ಹೊರಗಾಗ್ತಾ ಇರುವಂತದ್ದು. ಇನ್ನ ಈ ಕುರಿತಂತೆ ಖಾಸಗಿ ಬಸ್ ಮಾಲೀಕರು ಏನು ಕ್ರಮವನ್ನ, ಖಾಸಗಿ ಬಸ್ ಮಾಲೀಕರ ವಿರುದ್ಧವಾಗಿ ಹಾಗೆ ಇವರ ಮೇಲೆ ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಕಾದು ನೋಡ್ಬೇಕಾಗಿದೆ.